8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ. ಈಗ ತೂಗಿ ತೂಗಿ ಮರಗಳೇ ಈ ಪದ್ಯದ ಕೃತಿಕಾರರ ಪರಿಚಯ, ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ. ನೋಡಿ, ಇದನ್ನು NS ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿದ್ದಾರೆ ಈ ಪದ್ಯವನ್ನು. ನೋಡಿ, ಕೃತಿಕಾರ ಪರಿಚಯದಲ್ಲಿ ಕಾಲ ಮತ್ತು ಸ್ಥಳ ನೆನಪಿಡ್ಬೇಕು ನೀವು. 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಮತ್ತು ಇವರ ಕಾವ್ಯನಾಮ ನೈಶಿಲ ಭಟ್ಟ. ಯಾವ್ಯಾವ ಕೃತಿಗಳನ್ನು ಇವರು ಬರೆದಿದ್ದಾರೆ? ನಿನ್ನೆಗೆ ನನ್ನ ಹಾಡು, ವೃತ್ತ ಸುಳಿ, ಹೊಳೆ ಸಾಲಿನ ಮರ, ಬಾರೋ ವಸಂತ, ಭಾವಸಂಗಮ, ದೀಪಿಕಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಶ್ರೀಯುತರಿಗೆ ಪ್ರಶಸ್ತಿ ಮತ್ತು ಗೌರವಗಳು ಏನೇನು ದೊರೆತಿವೆ ಅನ್ನೋದನ್ನು ನೋಡೋದಾದರೆ, ಹೊರಳು ದಾರಿಯಲ್ಲಿ ಕಾವ್ಯ, ನೋಡಿ ಹೊರಳು ದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನ ದೊರೆತಿದೆ. ಜೊತೆಗೆ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಇನ್ನು ಈ ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಈ ತೂಗಿ ತೂಗಿ ಮರಗಳೇ ಅನ್ನುವಂಥ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ನೋಡಿ, ಮೊದಲಿಗೆ ಕೆಳಗೆ ನೀಡಿರುವ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಆಲ್ರೆಡಿ ನಿಮಗೆ ಹೊಂದಿಸಿ ಕೊಟ್ಟಿದ್ದೀನಿ ನಾನು. ಮರ ಒಂದನೇದು ನೋಡಿ, ಮರ ಯಾವುದಕ್ಕೆ ಹೊಂದುತ್ತೆ? ಆ ಹಸಿರು. ಎರಡನೇದು ಹಕ್ಕಿ, ಅ ಗೂಡು. ಮೂರನೇದು ಗಾನ, ಸ್ವರ. ಮರ, ಹಸಿರು, ಹಕ್ಕಿ, ಗೂಡು, ಗಾನ, ಸ್ವರ ಈ ರೀತಿ ಹೊಂದಿಸಬೇಕು. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡಿ, ಮೊದಲನೇ ಪ್ರಶ್ನೆ, ಕವಿ ಯಾವುದನ್ನು ಇಳೆಗೆ ಇಳಿದ ವರಗಳೆಂದು ಕರೆದಿದ್ದಾರೆ? ಯಾವುದನ್ನು ಇಳೆಗೆ ಇಳಿದ ವರಗಳೆಂದು ಕರೆದಿದ್ದಾರೆ? ಕವಿ ಮರಗಳನ್ನು ಇಳೆಗೆ ಇಳಿದ ವರಗಳೆಂದು ಕರೆದಿದ್ದಾರೆ. ಇಳೆ ಅಂದರೆ ಈ ಭೂಮಿಗೆ ಇಳಿದ ವರಗಳೆಂದು ಮರಗಳಿಗೆ ಕರೀತಾರೆ ಕವಿ. ಮರಗಳು ಯಾರಿಗೆ ನೆಲೆ ನೀಡಿವೆ? ಮರಗಳು ಸೋತು ಬಂದ ಹಕ್ಕಿ ಹಿಂಡಿಗೆ ನೆಲೆ ನೀಡಿವೆ. ನೋಡಿ, ಅಡ್ಡಾಡಿ ಬಂದು ಆಹಾರವನ್ನು ಹುಡುಕಿಕೊಂಡು ಅಡ್ಡಾಡಿ ದಿನವೆಲ್ಲ ಸೋತು ಬಂದಿರುವಂತಹ ಹಕ್ಕಿಗಳಿಗೆ ಈ ಮರಗಳು ನೆಲೆಯನ್ನು ನೀಡಿವೆ. ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ? ಕವಿ ಮರಗಳಿಗೆ ಋಷಿ ಸಮಾನ ಮನಸ್ಸಿದೆ ಎಂದಿದ್ದಾರೆ. ನೋಡಿ, ಋಷಿಗಳ ಮನಸ್ಸು ಯಾವಾಗಿದ್ರೂ ಬೇರೆಯವರಿಗೆ ಒಂದು ಸಹಾಯ ಮಾಡೋದು, ಒಂದು ಕರುಣೆಯಿಂದ ಕೂಡಿದಂಥ ಮನಸ್ಸು. ಆ ರೀತಿ ಋಷಿ ಸಮಾನ ಮನಸ್ಸು ಈ ಮರಗಳಿಗೆ ಇದೆ ಅಂತ ಕವಿ ಹೇಳ್ತಾರೆ. ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ? ಒಂದು ಉದಾರತೆಯ ರೂಪದಲ್ಲಿ ಮರಗಳು ನಮಗೆ ಏನು ನೀಡ್ತವೆ ಅಂದರೆ, ಮರಗಳು ಔದಾರ್ಯದ ರೂಪದಲ್ಲಿ ನಮಗೆ ಹೂವು ಹಣ್ಣು ಆಗಬೇಕದು ಹೆಣ್ಣು ಅಂತಾಗಿದೆ, ಹೂವು ಹಣ್ಣು ನೀಡುತ್ತವೆ. ಮರಗಳು ನಮಗೆ ಹೂವು ಹಣ್ಣು ನೀಡುತ್ತವೆ. ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತದೆ ಅಂದರೆ ಯಾವುದರ ಸಂಕೇತ ಈ ಮರಗಳು? ಮರ ಸತ್ಯ, ತ್ಯಾಗ, ಅಹಿಂಸೆ, ನೆನಪಿನಲ್ಲಿಡಿ, ಸತ್ಯ, ತ್ಯಾಗ, ಅಹಿಂಸೆಯ ಮೌಲ್ಯಗಳನ್ನು ಸಂಕೇತಿಸುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಮರಗಳು ಪ್ರಕೃತಿ ಬರೆದ ಓಲೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ನೋಡಿ, ಮರವು ಸದಾ ದುಡಿಯುತ್ತಾ ಪ್ರೀತಿಯಿಂದ ಬಂದವರಿಗೆ ಆಶ್ರಯ ನೀಡುತ್ತಾ ಹಸಿರಿನ ಮಾಲೆಯಂತೆ ಆಗಬೇಕದು, ಮಾ ಅಂತ ಬರೀರಿ, ಮಾಲೆಯಂತೆ ಕಂಗೊಳಿಸುತ್ತಾ ಮನುಷ್ಯನಿಗೆ ಆಸರೆಯಾಗುತ್ತಿರುವುದನ್ನು ಕಂಡು ಪ್ರಕೃತಿಯ ಪ್ರೀತಿ ನೀತಿ ಎಂಬ ಹಾಡನ್ನು ಓಲೆಯಲ್ಲಿ ಬರೆದಿದೆ ಎಂದು ಕವಿ ವರ್ಣಿಸಿದ್ದಾರೆ. ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಸಸಿ ಮಣ್ಣಿನ ಕತ್ತಲೆಯ ಸೀಳಿ ಹೊರಗೆ ಚಿಗುರೊಡೆಯುವಾಗಲೇ ಮೈತುಂಬ ಚಿಗುರನ್ನು ತುಂಬಿಕೊಂಡು ಕೊಂಬೆ ಅದು ಕೊಂದೆ ಅಲ್ಲ, ಕೊಂಬೆ ದುರುಕ್ತಿ, ಕೊಂಬೆಗಳನ್ನು ಚಾಚುತ್ತಾ ಎಲ್ಲರನ್ನೂ ಬನ್ನಿ ಬನ್ನಿ ಎಂದು ಸ್ವಾಗತಿಸುವಂತೆ ಮರವಾಗಿ ಬೆಳೆಯುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ. ಇನ್ನು 3ನೇ ಪ್ರಶ್ನೆ ನೋಡಿ, ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿ ಹೇಗಿವೆ? ನೋಡಿ, ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿ ಹೇಗೆ ಅಂತ ಅಲ್ಲಿಗೆ ಒಂದು ಪ್ರಶ್ನಾರ್ಥಕ ಹಾಕಿದ್ದಾರೆ. ಮರಗಳು ಮಾನವರಿಗೆ ಪ್ರಯೋಜನ ನೀಡಿದರೂ ಸ್ವಾರ್ಥ ಹೊಂದಿದ ಮನುಷ್ಯರು ಅವುಗಳನ್ನೇ ಕಡಿಯುವ ಸಾಹಸಕ್ಕೆ ಕೈ ಹಾಕುತ್ತಾರೆ. ಮರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟವರಿಗೂ ಕರುಣೆಯಿಂದ ಕಡಿದವರಿಗೆ ನೆರಳು, ಹೂವು, ಹಣ್ಣುಗಳನ್ನು ಕೊಡುವುದರಿಂದ ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ. ನೋಡಿ, ಅವುಗಳನ್ನೇ ಕಡಿದರೂ ಕೂಡ ಅವು ಮತ್ತೆ ಅವರಿಗೆ ನೆರಳು, ಹೂವು, ಹಣ್ಣುಗಳನ್ನು ಕೊಡ್ತಾ ಇದ್ದಾವೆ. ಆದ ಕಾರಣವು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ. ನನ್ನನ್ನು ಕಡಿತಾ ಇದ್ದಾರೆ ಅಂತ ಅವು ಬೇಸರ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೂ ಕೂಡ ನೆರಳು, ಹೂವು, ಹಣ್ಣುಗಳನ್ನು ಕೊಡ್ತವೆ.
ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ ಪ್ರಕೃತಿಯಲ್ಲಿ ಮರಗಳು ನೀಡುವ ಸಂದೇಶವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾರೆ. ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಮಾನವನ ಪಾಲಿಗೆ ಮರಗಳು ವರಗಳಾಗಿವೆ. ನಮಗೆ ಶುದ್ಧ ಗಾಳಿ, ನೋಡಿ ಮಹಾಪ್ರಾಣಾಮದಲ್ಲಿ ಶುದ್ಧ ಗಾಳಿ, ನೆರಳು, ಹಣ್ಣು, ತಂಪು ನೀಡುತ್ತವೆ. ನಿಜ. ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಗುರುತಿಸಿದ್ದಾರೆ. ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ. ಅವು ಸತ್ಯ, ತ್ಯಾಗ, ಅಹಿಂಸೆಯ ನಿಲುವು ಎಂಬುದನ್ನು ಕವಿ ಬಣ್ಣಿಸಿದ್ದಾರೆ. ಮರದ ಬದುಕಿನಂತೆ ನಮ್ಮ ಬದುಕು ರೂಪಿತಗೊಳ್ಳಬೇಕು ಎಂಬುದು ಕವಿಯ ಸಂದೇಶವಾಗಿದೆ. ಇನ್ನು ಸಂದರ್ಭದೊಂದಿಗೆ ವಿವರಿಸಿರಿ ಎಂದಿದ್ದಾರೆ. ಪ್ರಕೃತಿ ಬರೆದ ಓಲೆಯೇ. ನೋಡಿ ಇಲ್ಲಿ ಆಯ್ಕೆ ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂತಹ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಮರವು ಸದಾ ದುಡಿಯುತ್ತಾ, ಪ್ರೀತಿಯಿಂದ ಬಂದವರಿಗೆ ಆಶ್ರಯ ನೀಡುತ್ತಾ, ಹಸಿರಿನ ಮಾಲೆಯಂತೆ ಕಂಗೊಳಿಸುತ್ತಾ ಮನುಷ್ಯನಿಗೆ ಆಸರೆಯಾಗುತ್ತಿರುವುದನ್ನು ಕಂಡು ಪ್ರಕೃತಿಯ ಈ ನೀತಿಯೇ ಪ್ರಕೃತಿ ಬರೆದ ಓಲೆ ಎಂದು ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ. ಇಲ್ಲಿ ಮರದ ಒಂದು ಹೆಚ್ಚುಗಾರಿಕೆಯನ್ನು ಕವಿ ಈ ರೀತಿ ವರ್ಣಿಸ್ತಾರೆ. ಇದೇ ಅದರ ಸ್ವಾರಸ್ಯ ಕೂಡ ಆಗಿದೆ. ಹೂವು ಹೆಣ್ಣು ನೋಡಿ, ಹೂವು ಹಣ್ಣು, ಇದು ಹಣ್ಣು, ಹೂವು ಹಣ್ಣು, ಸುರಿವಿರಿ, ಸುರಿವಿರಿ ಪುಸ್ತಕದಲ್ಲಿ ನೋಡಿ, ಹೂವು ಹಣ್ಣು ಸುರಿಯಿರಿ, ಸುರಿವಿರಿ, ಸುರಿವಿರಿ ಅಂತ ಇದೆ. ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದಂತಹ ತೂಗಿ ತೂಗಿ ಮರಗಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಮರವು ಮಣ್ಣಿನಿಂದ ಹುಟ್ಟಿ ಬೆಳೆದು ಮೈತುಂಬಾ ಚಿಗುರನ್ನು ತುಂಬಿಕೊಂಡು ಕೊಂಬೆ ಕೊಂಬೆಗಳನ್ನು ಚಾಚುತ್ತಾ ಎಲ್ಲರನ್ನು ಬನ್ನಿ ಬನ್ನಿ ಎಂದು ಸ್ವಾಗತಿಸುತ್ತಾ ಹೂವು ಹಣ್ಣು ಸುರಿಸುತ್ತವೆ ಎಂದು ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ. ನೋಡಿ, ಮರ ಎಲ್ಲರಿಗೂ, ಯಾರು ತನ್ನ ಕಡಿದರೂ ಕೂಡ ಅವರಿಗೂ ಕೂಡ ಹೂವು ಹಣ್ಣನ್ನು ಸುರಿಸ್ತಾ ಇದೆ. ಸತ್ಯ, ತ್ಯಾಗ, ಅಹಿಂಸೆಯೇ ನಿತ್ಯವಾದ ನಿಲುವೆ. ನೋಡಿ, ಅದರ ನಿಲುವು ಏನು? ದಿನವೂ ಸತ್ಯ, ತ್ಯಾಗ, ಅಹಿಂಸೆ ಆಯ್ಕೆ ಬರಬೇಕು. ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂತಹ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದಂತಹ ತೂಗಿ ತೂಗಿ ಮರಗಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಕವಿ ಹೇಳಿದ್ದಾರೆ. ಮರಗಳು ಮಾನವರಿಗೆ ಪ್ರಯೋಜನ ನೀಡಿದರೂ ಸ್ವಾರ್ಥ ಹೊಂದಿದ ಮನುಷ್ಯರು ಅವುಗಳನ್ನೇ ಕಡಿಯುವ ಸಾಹಸಕ್ಕೆ ಕೈ ಹಾಕುತ್ತಾರೆ. ಮರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟವರಿಗೂ ಕರುಣೆಯಿಂದ ಕಡಿದವರಿಗೆ ನೆರಳು, ಹೂವು, ಹಣ್ಣುಗಳನ್ನು ಕೊಡುವುದರಿಂದ ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಅಂದರೆ ಇದರಲ್ಲಿ ಸ್ವಾರಸ್ಯ ಏನಂದರೆ ಮರಗಳು ದಿನನಿತ್ಯವೂ ತಮ್ಮ ಸತ್ಯ, ತ್ಯಾಗ, ಅಹಿಂಸೆಯ ಒಂದು ಪ್ರತೀಕವಾಗಿವೆ, ಅದನ್ನು ಅವು ಬಿಡೋದಿಲ್ಲ ಅಂತ. ಭಾಷಾಭ್ಯಾಸ ನೋಡಿ, ಮೊದಲ 2 ಪದಗಳಿಗಿರುವ ಸಂಬಂಧತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಎಂದಿದ್ದಾರೆ. ಇಳೆ, ಭೂಮಿ. ಅದೇ ರೀತಿ ಓಲೆ ಅಂದರೆ ಪತ್ರ. ಸತ್ಯ, ಅಸತ್ಯ ವಿರುದ್ಧಾರ್ಥಕ ಇಲ್ಲಿ. ಅಹಿಂಸೆ, ಹಿಂಸೆ. ಸ್ವರ, ಸರ. ತತ್ಸಮ ತದ್ಭವ. ಹಕ್ಕಿ, ಪಕ್ಷಿ. ಮರ, ಮರಗಳು. ಏಕವಚನ, ಬಹುವಚನ. ಸ್ವರಗಳು, ಸ್ವರ, ಸ್ವರ ಅದು. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಂದಿದ್ದಾರೆ. ವರ, ಶಾಪ. ವರ ಅದು ಪರ ಅಲ್ಲ. ವರ, ಶಾಪ. ಸ್ವರ, ಅಪಸ್ವರ. ಪ್ರೀತಿ, ದ್ವೇಷ. ಪ್ರೀತಿ ವಿರುದ್ಧಾರ್ಥಕ ದ್ವೇಷ. ನೆಲ, ಆಕಾಶ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ಋಷಿ ನೋಡಿ, ರಿಸಿ, ಋಷಿ, ರಿಸಿ. ಆಕಾಶ ನೋಡಿ, ಇಲ್ಲಿ ಸ್ವಲ್ಪ ಹಾರಿದೆ. ಆಕಾಶ, ಆಗಸ. ಆಕಾಶಕ್ಕೆ ಏನಂತ ಬರೀರಿ? ಆಗಸ. ನಿತ್ಯ, ನಿಚ್ಚ. ಪಕ್ಷಿ, ಹಕ್ಕಿ. ಸ್ವರ, ಸರ. ಋಷಿ, ರಿಸಿ. ಆಕಾಶ, ಆಗಸ. ನಿತ್ಯ, ನಿಚ್ಚ. ಪಕ್ಷಿ, ಹಕ್ಕಿ. ಸ್ವರ, ಸರ. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಎಲ್ಲ ವಿಷಯಗಳನ್ನು ತಪ್ಪದೇ ನೋಡಿ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಹಂಚಿ ಮತ್ತೆ ಭೇಟಿಯಾಗೋಣ.